ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಜೀವನವನ್ನು ಕಂಡಕ್ಟರ್ನಂತೆ ಜೀವಿಸಬೇಕು. ದಿನವೂ ಜೊತೆ ಜೊತೆ ಪ್ರವಾಸಿಗರು. ನಮ್ಮ ಜೊತೆ ಬಂದವರು ಯಾರೂ ನಮ್ಮವರಲ್ಲ. ದಿನವಿಡೀ ಪ್ರವಾಸ ಮಾಡಿದ್ರು ಪ್ರವಾಸ ನಮ್ಮದಲ್ಲ. ಪ್ರವಾಸಿಸುವ ಬಸ್ ಆಗಲಿ, ಬಂದಿರುವ ದುಡ್ಡಾಗಲಿ ನಮ್ಮದಲ್ಲ. ಕೊನೆಗೆ ಎಲ್ಲವನ್ನ ಒಪ್ಪಿಸಿ ಹೋಗುವುದಷ್ಟೇ ಜೀವನ. ನಿನ್ನ ಕಷ್ಟಗಳನ್ನು ಪರಿಹರಿಸುವ ವ್ಯಕ್ತಿಯನ್ನು ಹುಡುಕಬೇಡ. ಬದಲಾಗಿ ನಿನ್ನ ಕಷ್ಟಗಳನ್ನು ತನ್ನ ಕಷ್ಟವೆಂದು ತಿಳಿದು ನಿನ್ನ ಜೊತೆ ನಿಲ್ಲುವ ವ್ಯಕ್ತಿಯನ್ನು ಹುಡುಕು. ನಂಬಿಕೆ ಸಂಪಾದಿಸಲು ವರ್ಷಗಳೇ ಬೇಕು, ಕಳೆದುಕೊಳ್ಳಲು ಒಂದೇ ಒಂದು ಕ್ಷಣ ಸಾಕು. ಕೋಪ ಇರಬೇಕು, ಆದರೆ ತಾನು ಪ್ರೀತಿಸುವ ಮನಸ್ಸನ್ನೇ ಕೀಳಾಗಿ ನೋಡಿ ದೂರ ಮಾಡಿಕೊಳ್ಳುವಷ್ಟಿರಬಾರ್ದು. ಅವರವರ ಮನಸ್ಥಿತಿಗೆ ತಕ್ಕಂತೆ ನಮ್ಮನ್ನು ಒಳ್ಳೆಯವರಾಗಿಯೂ ಅಥವಾ ಕೆಟ್ಟವರಾಗಿಯೂ ಅವರೇ ನಿರ್ಧರಿಸ್ತಾರೆ. ಖರ್ಚಾಗೋ ಹಣಕ್ಕೆ, ಕರಗಿ ಹೋಗೋ ಆಸ್ತಿಗೆ ಇರೋ ಬೆಲೆ ಮನುಷ್ಯನ ನಂಬಿಕೆಗೆ ಮತ್ತು ಅವನ ನಿಯತ್ತಿಗಿಲ್ಲ. ನಗಿಸಿದವರು 4 ದಿನ ನೆನಪಲ್ಲಿದ್ರೆ, ನೋವು ಕೊಟ್ಟವರು ಜೀವನ ಪೂರ್ತಿ ನೆನಪಲ್ಲಿರ್ತಾರೆ. ಬದುಕಿಗೆ ಒಬ್ಬ ಒಳ್ಳೆಯ ಗುರು ಇಲ್ಲ ಅಂತ ತಿಳ್ಕೊಬೇಡಿ. ನಾವು ಮಾಡುವ ತಪ್ಪುಗಳೇ ಎಷ್ಟೋ ಒಳ್ಳೆಯ ಪಾಠಗಳನ್ನು ಕಲಿಸ್ತವೆ. ಕಾಯಬೇಕಷ್ಟೇ, ಎಲ್ಲದಕ್ಕೂ ಕೊನೆ ಇದೆ. ಅದು ಸಂತೋಷ ಆದ್ರೂ ಸರಿ, ಕಷ್ಟಗಳಾದ್ರೂ ಸರಿ. ಮೌನ ಬದುಕಿನ ಸುಂದರವಾದ ಮಾತು. ಸೋಲುಗಳ ಹೊಡೆತ, ಅವಮಾನಗಳ ಹೊಡೆತ, ಬಡತನದ ಹೊಡೆತ ಬಿದ್ದಾಗಲೇ ಮನುಷ್ಯನ ಬದುಕು ಬದಲಾಗುವುದು. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.